ಬುದ್ಧನ ತತ್ವಗಳಲ್ಲಿ ಬರ್ತದ. ಆತ್ಮ ದೀಪೋದ್ಭವ ಅಂತ ಅಂದ್ರೆ ನಿನ್ನ ಉದ್ಧಾರ ನಿನ್ನಿಂದಲೇ, ನಿನ್ನ ಉದ್ಧಾರ ನಿನ್ನಿಂದಲೇ. ಇದಕ್ಕೆ ಸಂವಾದಿಯಾಗಿ ಬಸವಣ್ಣವರೊಂದು ವಚನ ಎಲ್ಲರಿಗೂ ಗೊತ್ತಿದ್ದದ್ದು, ಕೆಸರೊಳಗೆ ಬಿದ್ದ ಪಶುವಿನಂತಾನು ದೆಸೆ ದೆಸೆಗೆ ಬಾಯಿ ಬಿಡುತ್ತಿರ್ದೇನಯ್ಯ. ಕೆಸರೊಳಗೆ ಬಿದ್ದ ಪಶುವಿನಂತಾನು ದೆಸೆ ದೆಸೆಗೆ ಬಾಯಿ ಬಿಡುತ್ತಿರ್ದೇನಯ್ಯ. ಅಯ್ಯ ಆರೈವರಿಲ್ಲ ಅಕಟಕಟ ಪಶುವೆಂದನ್ನ ಕೂಡಲ ಸಂಗಮ ದೇವ ಕೊಂಬ ಹಿಡಿದೆತ್ತು ವನ್ನಕ್ಕ. ಅಲ್ಲಿ ಪ್ರಾರ್ಥನೆ ಇದೆ, ಅಲ್ಲಿ ಪ್ರಾರ್ಥಿಸ್ತಾಳೆ. ಆದ್ರೆ ಇಲ್ಲಿ ಆ ಪ್ರಾರ್ಥನೆ ಇಲ್ಲ. ಕೆಸರಲ್ಲಿ ಬಿದ್ದ ಪಶುವಿನಂತೆ, ಕೆಸರಿನಲ್ಲಿ ಸಿಕ್ಕಾಕೊಂಡಂತ ಪಶುವಿನಂತೆ ನಾನು ಒದ್ದಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹೇಳುವಾಗ ಅಕಟಕಟ ನನ್ನನ್ನು ಎತ್ತುವವರು ಯಾರೂ ಇಲ್ಲ, ನೀನೇ ನನ್ನನ್ನ ಎತ್ತಬೇಕು ಅಂತ ಕೇಳ್ತ. ಆದ್ರೆ ಸಿದ್ದರಾಮ ದೇವರು ಇಲ್ಲಿ ಹೇಳೋದು ಆ ಮಾತಲ್ಲ. ಇಲ್ಲಿ ಸಿದ್ದರಾಮ ದೇವರು ಹೇಳೋದೇನು ಅಂದ್ರೆ ಆನೆ ಉದಾಹರಣೆಯನ್ನು ಕೊಡ್ತಾರೆ. ಆನೆ ಕೆಸರೊಳಗೆ ಬಿದ್ದಡೆ ತಾನೇ ತನ್ನಯ ಭುಜಬಲದಿ ಸುವಿಧಾನದಿಂದೊಳೆ ಏಳುವುದಲ್ಲದೆ ಯಾರು ನೆಗಹುವರು. ಒಂದು ವೇಳೆ ಆನೆ ಕೆಸರೊಳಗ ಬಿದ್ದಿದ್ರೆ ಅದನ್ನ ತೆಗಿತಕ್ಕಂಥವ್ರು, ಎತ್ತತಕ್ಕಂಥವ್ರು ಯಾರು ಇಲ್ಲ. ಯಾರು ಎತ್ತಬೇಕು ಅದನ್ನ? ಅದು ತನ್ನ ಭುಜಬಲದಿ ಸುವಿಧಾನದಿಂದೊಳೆ ಏಳುವುದಲ್ಲದೆ, ಅದು ತನ್ನ ಶಕ್ತಿಯಿಂದ ತಾನೇ ಆ ಕೆಸರಿನಿಂದ ಮೇಲಕ್ಕೆ ಬರಬೇಕು. ಅಂದಾಗ ಮಾತ್ರ ಸಾಧ್ಯ. ಆ ಉದಾಹರಣೆಯನ್ನ ಕೊಟ್ಟು ನೀನೇ ತಪ್ಪಿದ ನಿನ್ನ ನಿಜತ್ವ, ನಿನ್ನ ಮುಕ್ತಿ, ನಿನ್ನ ಆತ್ಮ ಸಾಕ್ಷಾತ್ಕಾರವನ್ನ ನೀನೇ ತಪ್ಪಿಸ್ಕೊಂಡಿ. ಈ ಭೂಮಿಗೆ ಮಾನವ ದೇಹಿಯಾಗಿ ಬಂದದ್ದು ಇದಕ್ಕ ಬಂದಿ, ಆನೆಯಾಗಿ ಬಂದಿ, ಕೆಸರಾಗಿ ಸಿಕ್ಕೊಂಡಿ, ಆತ್ಮ ಸಾಕ್ಷಾತ್ಕಾರಕ್ಕೆ ಬಂದಿ, ವಿಷಯ ಸುಖಗಳ ಕೆಸರಿನಲ್ಲಿ ಸಿಕ್ಕೊಂಡಿ. ನೀನು ಅಲ್ಲಿಂದ ನೀನೇ ಹೇಳ್ಬೇಕೇ ವಿನಃ ಯಾರು ನಿನ್ನನ್ನು ಕೈ ಹಿಡಿದು ಎತ್ತೋದಿಲ್ಲ. ಎತ್ತುವ ಬಗೆಯನ್ನ ಗುರುದೇವ ಹೇಳ್ತಾನೆ, ಹೇಗೆ ಹೇಳ್ಬೇಕು ಅಂತ ಹೇಳ್ತಾನೆ. ಆದ್ರೆ ಹೇಳುವವ ಮಾತ್ರ ನೀನೇ ಆಗ್ಬೇಕಲ್ಲ. ಇದಕ್ಕೆ ಬಹಳ ಸುಂದರವಾದ ಒಂದು ವಚನ ಅಮುಗೆ ರಾಯಮ್ಮನದು. ಎನ್ನ ಕಣ್ಣೊಳಗನ ಕಟ್ಟಿಗೆ ಮುರಿಯುವವರಾರನೂ ಕಾಣೆ, ಎನ್ನ ಕಾಲೊಳಗನ ಮುಳ್ಳ ತೆಗೆಯುವವನಾರನೂ ಕಾಣೆ, ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ಸುಡುವವನರು ಆರನೂ ಕಾಣೆ, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವನನು ಆರನೂ ಕಾಣೆನಯ್ಯ. ಆದ್ಯರ ವೇದ್ಯರ ವಚನಗಳಿಂದ ಅರಿದೆವೆಂಬರು ಅರಿಯಲಾರರು ನೋಡ. ಇಷ್ಟು ಮಾತುಗಳನ್ನ ಹೇಳ್ತಾಳೆ. ನನ್ನ ಕಣ್ಣೊಳಗೆ ಕಟ್ಟಿಗೆ ಮುರಿದಿದೆ, ಎನ್ನ ಕಣ್ಣೊಳಗನ ಕಟ್ಟಿಗೆ ಮುರಿದ, ನಾನು ಅದನ್ನು ತೆಗಿಯಕ್ಕೆ ಯಾರಿಗೂ ಇಲ್ಲ. ನನ್ನ ಕಾಲೊಳಗ ಮುಳ್ಳು ಮುಟ್ಟೆ, ಅದನ್ನು ತೆಗೀಲಿಕ್ಕೆ ಯಾರೂ ಇಲ್ಲ. ನನ್ನ ಶರೀರದ ಅಹಂಕಾರವನ್ನು ಸುಡುವವರು ಯಾರೂ ಇಲ್ಲ. ನನ್ನ ಮನದ ಮಾಯಾ ಪ್ರಪಂಚವನ್ನ ನಾಶ ಮಾಡುವವರು ಯಾರೂ ಇಲ್ಲ. ಕೆಲವರು ಹೇಳ್ತಾರೆ, ಹಿಂದಿನವರ ವಚನಗಳಿಂದ ಅರಿದೆವೆಂಬರು, ಆದರೆ ಅರಿಯಲಾರರು ನೋಡ. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತಾಳೆ. ಎನ್ನ ಕಣ್ಣೊಳಗನ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗನ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಅಂತರಂಗದಲ್ಲಿಪ್ಪವ ಅಹಂಕಾರವ ನಾನೇ ಸುಡಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು, ಅಮುಗೇಶ್ವರ ಲಿಂಗವೇ ನಾನೇ ಎಂದು ಅರಿಯಬೇಕು. ಎಂಥ ಮಾತನ್ನ ಅಮುಗೆ ರಾಯಮ್ಮನಂತ ಒಬ್ಬ ಸ್ತ್ರೀ ಹೇಳ್ತಾಳೆ. ನಾನೇ ದೇವರಾಗಿ ಈ ಕೆಲಸ ಮಾಡಬೇಕಂತ. ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು ಅಂದ್ರೆ ನಾನೇ ಅಮುಗೇಶ್ವರ ಲಿಂಗವನ್ನ ತಿಳ್ಕೊಂಡ ಮೇಲೆ ಇವೆಲ್ಲವುಗಳನ್ನ
ನಾಶ ಮಾಡತಕ್ಕಂಥ ನಿವಾರಿಸಿಕೊಳ್ಳತಕ್ಕಂಥ ಶಕ್ತಿ ಬರ್ತದ. ಅದಕ್ಕಾಗಿ ನಮ್ಮ ಉದ್ಧಾರ ನಮ್ಮಿಂದನೇ ವಿನಃ ಇನ್ನೊಬ್ಬರಿಂದ ಸಾಧ್ಯವಿಲ್ಲ. ನಾವು ನಂಬಿದ್ದೇವೆ, ನಮ್ಮನ್ನ ಈ ದುಃಖದಿಂದ ಹೆಗ್ಗಾದ್ರೂ ಮಾಡಿ ಪಾರು ಮಾಡುವಂತೆ ಎಲ್ಲಾ ದೇವರಿಗೆ ಬೇಡ್ಕೊಳ್ತೇವೆ. ನೋ, ಅದರಿಂದ ಏನಾಗೋದಿಲ್ಲ. ನಿಮ್ಮ ಬೇಡಿಕೆ ಹೇಗಿರ್ಬೇಕು ಅಂದ್ರೆ, ಹೇ ದೇವನೇ, ಈ ಕಷ್ಟವನ್ನ ನಾನೇ ಎದುರಿಸ್ತೇನೆ, ಎದುರಿಸುವ ಶಕ್ತಿಯನ್ನು ಕೊಡು, ಹೋರಾಟದ ಬಲವನ್ನು ಕೊಡು, ಛಲವನ್ನು ಕೊಡು, ನಿರಾಶೆಗೊಳಿಸದಿರು. ಈ ಕೋರಿಕೆ ನಮ್ಮದಿದ್ರೆ ಮಾತ್ರ ನಮಗೆ ಯಶಸ್ಸು ಕಟ್ಟಿಟ್ಟದ್ದು. ನಾ ಸುಮ್ಮನೆ ನಿನಗೆ ಇಷ್ಟೆಲ್ಲ ಆಮಿಷಗಳನ್ನ ಕೊಡ್ತೇನೆ, ನಿನ್ನ ತಲೆ ಮೇಲೆ ಒಂದು ವಜ್ರದ ಕಿರೀಟ ಹಾಕ್ತೇನೆ, ನನ್ನನ್ನು ಪಾರ ಮಾಡು ಅಂತ ಬೇಡ್ಕೊಂಡ್ರೆ ನಮ್ಮನ್ನು ಒಯ್ದು ಜೈಲು ಕಂಬಿ ಒಳಗ ಇಳಿಸ್ತಾನೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಕಣ್ಮುಂದೆ ಇದಾವೆ ಬೇಕಾದಷ್ಟು. ಈ ಐಹಿಕ ಭೋಗ ಭಾಗ್ಯಗಳನ್ನ ಯಾವ ದೇವನೂ ಕರುಣಿಸಲಾರ. ಅವೆಲ್ಲ ನಮ್ಮ ಭ್ರಮೆಗಳಷ್ಟೇ. ಆ ಭ್ರಮೆಯಿಂದ ನಾವು ಹೊರಗೆ ಬರಬೇಕು. ಅದಕ್ಕೆ ಹೇಳ್ತಾರೆ, ಆನೆ ಕೆಸರೊಳಗ ಬಿದ್ರೆ ಅದನ್ನ ಎತ್ತವರು ಯಾರು? ತಾನೇ ತನ್ನ ಬಲದಿಂದ, ಭುಜ ಬಲದ ಸುಯಿದಾನದಿಂದ ಏಳುವುದಲ್ಲದೆ ಏಳುತ್ತದಲ್ಲ. ಹಾಗೆ ನೀನೇ ತಪ್ಪಿದ ನಿನ್ನ ನಿಜವನ್ನು ನೀನೇ ಸಾಧಿಸಿ ಕಾಣಬೇಕಪ್ಪ. ಈ ಭೂಮಿಯ ಮೇಲೆ ಮಾನವ ಶರೀರಿಯಾಗಿ ಬಂದಿದೆಯಲ್ಲ, ನೀನು ಸಾಧನೆ ಮಾಡ್ಲಿಕ್ಕೆ ಬಂದಿ, ಆತ್ಮ ಸಾಕ್ಷಾತ್ಕಾರಕ್ಕೆ ಬಂದಿ, ನಿಜತ್ವ ಪಡೀಲಿಕ್ಕೆ ಬಂದಿದ್ದೀಯ. ಆದ್ರೆ ವಿಷಯಗಳ ಕೆಸರಲ್ಲಿ ಬಿದ್ದು ಒದ್ದಾಡಕತ್ತೆಯಲ್ಲ, ಮತ್ತೆ ಹೇಳ್ತೀನಿ ನನ್ನನ್ನು ಕಾಪಾಡ್ರಿ, ಎಬ್ಬಸ್ರಿ ಎಬ್ಬಸ್ರಿ ಅಂತ ಹೇಳ್ತಾ ಇದ್ದೀಯಲ್ಲ. ಹಾಗಲ್ಲ, ನೀನೇ ಸಾಧಿಸಿ ನಿನ್ನ ನಿಜವನು ನೀನೇ ಸಾಧಿಸಿ ಕಂಡೆಯಾದೊಡೆ ನೀನೇ ಸದ್ಯೋನ್ಮುಕ್ತನೈ ರಾಮಯ್ಯ ಕೇಳೆಂದ. ಅವಾಗ ನೀನು ಜೀವನ್ಮುಕ್ತನಾಗ್ತೀಯ. ಅತ್ಯಂತ ನಿಜದ ನೆಲೆಯ ಮಾತನ್ನ ತಿಳಿಸಿಕೊಡ್ತಾರೆ ಸಿದ್ದರಾಮರಿಗೆ. ಬಹಳ ಅದ್ಭುತವಾದಂತ ಸಂವಾದ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಉದ್ಧಾರ, ನಮ್ಮ ಯಶಸ್ಸು, ನಮ್ಮ ಮುಕ್ತಿ, ನಮ್ಮ ಸಾಧನೆ ಎಲ್ಲ ನಮ್ಮ ಸ್ವಸಾಮರ್ಥ್ಯ ಮತ್ತು ನಮ್ಮ ಪ್ರಯತ್ನದ ಮೇಲೆಯೇ ನಿಂತಿರ್ತದ ವಿನಃ ಯಾವ ದೇವನೂ ಯಾವ ಶಕ್ತಿಯೂ ನಮ್ಮನ್ನ ಎತ್ತಿ ತಟ್ಟನೆ ಆ ಕಡೆಗೆ ಇಡೋದಿಲ್ಲ. ಶಕ್ತಿ ಇರ್ತದ, ಅದು ನಾವು 1 ಅಡಿ ಇಟ್ರೆ ನಮ್ಮನ್ನ 2 ಅಡಿ ಮುಂದಕ್ಕೆ ನೂಕ್ತದೆ ಮಾಡ್ತದೆ. ಆದ್ರೆ ಹೆಜ್ಜೆ ಇಡುವವರು ನಾವೇ. ಅದು ನಮ್ಮನ್ನು ಎತ್ತಿಡೋದಲ್ಲ. ನೀನು ಮುಂದೆ ನಡೆ, ನಾನಿದ್ದೇನೆ ಎಂಬ ಭರವಸೆ ಇಟ್ಕೊಂಡ್ರೆ ಇದೆಲ್ಲವೂ ಕೂಡ ಸಾಧ್ಯ. ಅದಕ್ಕೆ ವ್ಯಕ್ತಿಯ ಸಾಮರ್ಥ್ಯವೇ ಬಹು ಮುಖ್ಯ. ಆತನ ಸಾಧನೆಯೇ ದೇವನಾಗಲಿಕ್ಕೆ ಸಾಧ್ಯ ಅನ್ನೋದು ಬಹುಶಃ ಅಲ್ಲಮರ ತತ್ವ. ಇದು ಎಲ್ಲವೂ ಕೂಡ ಶಿವಯೋಗದಲ್ಲಿ ಬರುವುದೇ. ಆ ತತ್ವವನ್ನೇ ಈ ರೀತಿ ಲೌಕಿಕದ ಉದಾಹರಣೆಗಳನ್ನ ಕೊಟ್ಟು ಸಿದ್ದರಾಮರನ್ನ ಅಂತರಂಗದ ಸಾಧನೆಗೆ ಅಣಿ ಮಾಡತಕ್ಕಂಥ ಕೆಲಸವನ್ನ ಅಲ್ಲಮ ಪ್ರಭುಗಳು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವ ಭಾಗಕ್ಕೆ ಇವತ್ತಿಗೂ ನಿಲ್ಸೋಣ. ಆ ಅಲ್ಲಮರು ಹೇಳಿದ ನುಡಿಗಳು, ಚಾಮರಸರು ಹೇಳಿಸಿದ ನುಡಿಗಳು, ಅವುಗಳಲ್ಲಿ ನನಗೆ, ನನ್ನ ಅರಿವಿಗೆ, ನನ್ನ ಅಧ್ಯಯನಕ್ಕೆ ಪ್ರಾಪ್ತವಾದ ಸಂಗತಿಗಳು ಮಾತ್ರ. ಇದಕ್ಕೂ ಹೆಚ್ಚು ಹೆಚ್ಚು ಬೇಕಾದಷ್ಟು ವಿಷಯಗಳು ಇದರಲ್ಲಿ ಇದಾವೆ. ತಿಳಿದುಕೊಳ್ಳುವವರಿಗೆ ಇನ್ನೂ ಇದೆ. ನನಗೆ ತಿಳಿದಷ್ಟನ್ನ ತಮ್ಮ ಮುಂದೆ ಇದನ್ನ ನಾನು ಇಟ್ಟಿದ್ದೇನೆ. ಇವೆಲ್ಲ ಮಾತುಗಳು ನನ್ನವಲ್ಲ, ಅವೆಲ್ಲವೂ ಕೂಡ ಚಾಮರಸರಿಂದ, ಅಲ್ಲಮ ಪ್ರಭುಗಳ ಪ್ರೇರಣೆಯಿಂದ ಬಂದ ನುಡಿಗಳು ಅಂತ ವಿನಯದಿಂದ ಹೇಳ್ತಾ, ಇದರಲ್ಲಿ ನಾನು ಪುನಃ ಪ್ರತಿನಿತ್ಯ ಹೇಳುವ ಹಾಗೆ ಏನಾದರೂ ಸೇರಿಸುವುದಿದ್ದರೆ ಅದನ್ನ ಮತ್ತೆ ನಮ್ಮ ಅನುಭವದಲ್ಲಿ ಸೇರಿಸಿಕೊಳ್ಳೋಣ. ಎಲ್ಲರೂ ಕೂಡ ಈ ಸತ್ಸಂಗದಲ್ಲಿ ಭಾಗಿಯಾಗಿ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದೀರಿ. ತುಂಬಾ ಸಂತೋಷ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.